ಹಾಯ್ ಸ್ಟೂಡೆಂಟ್ಸ್, ಇವತ್ತು ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಡಿಗ್ರಿ ಎಕ್ಸಾಮಿನೇಷನ್ ನವಂಬರ್ ಡಿಸೆಂಬರ್ 2014 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಇದರಲ್ಲಿ ಆಲ್ರೆಡಿ ಈ ಪೇಪರ್ ನಾವು 10 ಮಾರ್ಕ್ಸಿಂದು ಬಿ ಸೆಕ್ಷನ್ದು ಸಾಲ್ವ್ ಮಾಡಿದ್ವಿ. ಇವತ್ತು ಸಿ ಸೆಕ್ಷನ್ಗೆ ಹೋಗೋಣ. ಅದರಲ್ಲಿ 15 ಮಾರ್ಕ್ಸ್ ಕೇಳಿರೋಂಥದ್ದು. ಸೆಕ್ಷನ್ ಸಿ. This is the problem number 13. Following are the balances extracted from the books of Union General Insurance Company Limited for the year ended 31st 3/2013 ಅಲ್ಲಿ ಕೇಳಿರೋಂಥದ್ದು. ಸಾರಿ 13 ಅಲ್ಲ, ಸಾರಿ ಅದು ಇಯರ್ ಎಂಡ್ 31st 3/2013 ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡೋಣ, ರೆವಿನ್ಯೂ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೋ ಇಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೋ ಇಲ್ಲ ಎರಡನ್ನೂ ಪ್ರಿಪೇರ್ ಮಾಡೋಕ್ಕೋ. ಫಸ್ಟ್ 1 by 1 ಟ್ರಾನ್ಸಾಕ್ಷನ್ ನೋಡ್ತಾ ಬರೋಣ. ಒಂದು ಕಮಿಷನ್ ಪೇಯ್ಡ್ 1,80,000 rupees ಫೈರ್ ಡಿಪಾರ್ಟ್ಮೆಂಟ್ ಇದೆ. ಮರೈನ್ ಡಿಪಾರ್ಟ್ಮೆಂಟು 2,16,000 rupees ಇದೆ. ಇದು ನಮ್ಮದು ಕಮಿಷನ್ ಪೇಯ್ಡ್ ಶೆಡ್ಯೂಲಿಗೆ ತಗೊಳ್ತೀವಿ, ಶೆಡ್ಯೂಲ್ ನಂಬರ್ 3. ನೆಕ್ಸ್ಟು ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ಸು ಫೈರ್ದು 2,90,000 rupees ಇದೆ. ಮರೈನ್ದು 8 lakh rupees ಇದೆ. ಇದು ಶೆಡ್ಯೂಲ್ ನಂಬರ್ 4 ಬರುತ್ತೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕ್ಲೈಮ್ಸ್ ಪೇಯ್ಡ್ ಫೈರ್ 3,80,000 rupees, ಮರೈನ್ 7,60,000 rupees. ಇದು ಅಗೇನು ಶೆಡ್ಯೂಲ್ ನಂಬರ್ 2 ಕ್ಲೈಮ್ಸ್ ಇನ್ಕರ್ಡ್ ನೆಟ್. ಬ್ಯಾಡ್ ಡೇಟ್ಸ್ 10,000 rupees ಫೈರ್ದು, ಮರೈನ್ದು 24,000 rupees ಇದೆ. ಅಗೇನ್ ಇದನ್ನು ನಾವು P&L ಅಕೌಂಟಿಗೆ ಮಾತ್ರ ತೊಗೊಳ್ತೀವಿ, ರೆವಿನ್ಯೂ ಅಕೌಂಟಿಗೆ ತೊಗೊಳ್ಳಲ್ಲ. ಏನಕ್ಕೆ ಅದು ನಾನು ಆಲ್ರೆಡಿ ನಿಮಗೆ ಬರ್ಸಿದ್ದೀನಿ ಆ ಫಾರ್ಮ್ಯಾಟು. ಕೆಲವೊಂದೊಂದು ಭಾಳ ಮಾತ್ರ ಅದನ್ನು ನಾವೇನಾದರೂ P&L ಅಕೌಂಟ್ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ರೆವಿನ್ಯೂ ಅಕೌಂಟಲ್ಲಿ ಏನಾದರೂ ಕೇಳಿದರೆ ರೆವಿನ್ಯೂ ಅಕೌಂಟಿಗೆ ತೊಗೊಳ್ತೀವಿ. ಯಾವುದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ತೋರಿಸ್ತೀವಿ. ಬಟ್ ಈ ಪ್ರಾಬ್ಲಮ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಕೇಳಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾಗಿರೋದ್ರಿಂದ ಇದನ್ನು ನಾವು ಡೈರೆಕ್ಟಾಗಿ P&L ಅಕೌಂಟಿಗೆ ತೊಗೊಳ್ಬೇಕಾಗತ್ತೆ. ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಅನ್ನೋ ಒಂದು ಹೆಡ್ ಇದೆ, ಲಾಸ್ಟ್ ಹೆಡ್ 5th ಇದರಲ್ಲಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟು ರಿಸರ್ವ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಆನ್ 1/4/2012 ಫೈರು 5 lakh, ಮರನು 16,40,000 rupees. ಇದು ಫಸ್ಟ್ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ ನೆಟ್ಟಿಗೆ ಆ್ಯಡ್ ಮಾಡ್ತೀವಿ. ಇಟ್ ಈಸ್ ದಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್. ಅಗೇನ್ ಡೇಟು 31st 3/2013 ನಾವು ರೆವಿನ್ಯೂ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಇದು 1/4/2012 ಪ್ರೀವಿಯಸ್ ಇಯರ್ ಅಂದರೆ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರ್ ಬ್ಯಾಲೆನ್ಸು. ಹಾಗಾಗಿ ನಾವು ಕರೆಂಟ್ ಇಯರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಪ್ರೀಮಿಯಮ್ ಅರ್ನಿಗೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಅಡಿಷನಲ್ ರಿಸರ್ವ್ ಆನ್ 1/4/2012 1 lakh rupees ಫೈರ್ ಡಿಪಾರ್ಟ್ಮೆಂಟ್ ಇದೆ. ಮರೈನ್ದು ನಿಲ್, ಏನು ಕೊಟ್ಟಿಲ್ಲ. ಹಾಗೆ ಇದು ಕೂಡ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ ನೆಟ್ಟಿಗೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಪ್ರೀಮಿಯಮ್ ರಿಸೀವ್ಡ್ 12 lakh rupees ಇದೆ ಫೈರ್ದು, ಮರೈನ್ದು 21,60,000 rupees ಇದೆ. ಇದು ಕೂಡ ಅಷ್ಟೇ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಅರ್ನ್ಡ್ ನೆಟ್. ನೆಕ್ಸ್ಟ್ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್. ಇದು ತುಂಬ ಸಲ ಬರ್ತಾನೆ ಇದೆ. ಕಮಿಷನ್ನು ಅಕ್ಸೆಪ್ಟೆಡ್ ಇದ್ದರೆ ಆ್ಯಡ್ ಮಾಡ್ತೀರಾ, ಸೀಡೆಡ್ ಇದ್ದರೆ ಲೆಸ್ ಮಾಡ್ತೀರಾ. ವೆದರ್ ಇಟ್ ಈಸ್ ಅ ಕಮಿಷನ್, ವೆದರ್ ಇಟ್ ಈಸ್ ಅ ಪ್ರೀಮಿಯಮ್, ವೆದರ್ ಇಟ್ ಈಸ್ ಎ ಕ್ಲೈಮ್ಸ್, ಈ ಮೂರಲ್ಲೂ ಕೂಡ ಬರುತ್ತೆ ನಿಮಗೆ. ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್, ಪ್ರೀಮಿಯಮ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್, ಕ್ಲೈಮ್ಸ್ ಆನ್ ರೀ ಇನ್ಶೂರೆನ್ಸ್ ಸೀಡೆಡ್. ಈ ರೀತಿಯಾಗಿ ಬಂದಾಗ ನೀವು ಲೆಸ್ ಮಾಡಬೇಕಾಗತ್ತೆ, ಅಕ್ಸೆಪ್ಟೆಡ್ ಅಂದಿದ್ದರೆ ಆ್ಯಡ್ ಮಾಡಬೇಕಾಗತ್ತೆ. ಇದು ಕಮಿಷನ್ನಿಗೆ ತೊಗೊಳ್ತೀರಿ. ನೆಕ್ಸ್ಟು ಆಡಿಟ್ ಫೀಸ್. ನೋಡಿ, ಇಲ್ಲಿ ತನಕ ಏನಿದೆಯಲ್ಲ ಅದರಲ್ಲಿ ಎಕ್ಸೆಪ್ಟ್ ಬ್ಯಾಡ್ ಡೇಟ್ಸ್ ಎಲ್ಲನೂ ಕೂಡ ನಾವು ರೆವಿನ್ಯೂ ಅಕೌಂಟಿಗೆ ತಗೊಳ್ತೀವಿ. ಬಟ್ ಇಲ್ಲಿ ಯಾವುದು ಆಡಿಟ್ ಫೀಸ್ ಅಂತ ಹೇಳಿದೆ, ಬಟ್ ಇದು ಫೈರ್ಗೆ ಎಷ್ಟಿದೆ, ಮರನ್ಗೆ ಎಷ್ಟಿದೆ ಅಂತ ಕೊಟ್ಟಿಲ್ಲ. ಇದು ಸಿಂಗಲಾಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡೋಕತ್ತೆ, ಇದನ್ನು ನಾವು P&L ಅಕೌಂಟಿಗೆ ತೊಗೊಳ್ಳಲ್ಲ, ಸಾರಿ ರೆವಿನ್ಯೂ ಅಕೌಂಟಿಗೆ ತೊಗೊಳ್ಳಲ್ಲ, ಡೈರೆಕ್ಟಾಗಿ P&L ಅಕೌಂಟಿಗೆ ತೊಗೊಳ್ತೀವಿ. ಆಡಿಟ್ ಫೀಸ್ 2,400, ಡೈರೆಕ್ಟರ್ ಫೀಸ್ 10,000 rupees. ಅಗೇನ್ ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಅಗೇನ್ ಆಡಿಟ್ ಫೀಸ್ ಅಂತ ಬಂದಾಗ ನಮಗೆ ಎಕ್ಸ್ಪೆನ್ಸಸ್ ಅದರಲ್ಲಿ ಮತ್ತೆ ನಾನು ಹೇಳಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋ ಟೈಮಲ್ಲಿ 5 ಮೇನ್ ಹೆಡ್ ಬರುತ್ತೆ. ಓಕೆನಾ, 5 ಮೇನ್ ಹೆಡ್ಡಲ್ಲಿ 5th ಹೆಡ್ ಏನು ಅದರ್ ಎಕ್ಸ್ಪೆನ್ಸಸ್ ಅಂತೇಳಿ ಬರುತ್ತೆ, ಅಲ್ಲಿ ತೋರಿಸಿ ನಾವು ಆಡಿಟ್ ಫೀಸ್. ನೆಕ್ಸ್ಟು ಡೈರೆಕ್ಟರ್ ಫೀಸ್ 10,000 rupees. ಇದು ಕೂಡ ಅಷ್ಟೇ ಅದರ್ ಎಕ್ಸ್ಪೆನ್ಸಸ್. ಶೇರ್ ಟ್ರಾನ್ಸ್ಫರ್ ಫೀಸ್, ಇದು ನೋಡಿ, ಇದು ನಿಮ್ಮ ಫೀಸ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್, ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬಿಟ್ಟು ಶೇರ್ ಟ್ರಾನ್ಸ್ಫರ್ ಫೀಸ್ ಇದು ಕೂಡ ಎಕ್ಸ್ಪೆನ್ಸಸ್ ಅಲ್ಲ, ಇದು ಇನ್ಕಮ್. ಶೇರ್ ಟ್ರಾನ್ಸ್ಫರ್ ಫೀಸ್ ಏನು ಅಂದರೆ ಒಂದು ಕಂಪ್ನಿ ಶೇರ್ ಹೋಲ್ಡರ್ಸ್
ಆಲ್ರೆಡಿ ಏನು IPO ಮುಖಾಂತರ ಯಾರು ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡಿರ್ತಾನೆ ಇನ್ವೆಸ್ಟರ್ಸು, ಅವನೇನು ಮಾಡ್ತಾನೆ, ಇದನ್ನು ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರ ಆಗಿರ್ಬೋದು, ಸೆಕೆಂಡರಿ ಮಾರ್ಕೆಟ್ ಮುಖಾಂತರ ಆಗಿರ್ಬೋದು, ಆ ಶೇರ್ಸ್ನ ಕಂಪನಿಗೆ ಬೇರೆ ಒಬ್ಬ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡಿಬಿಡ್ತಾನೆ. ಆ ಟೈಮಲ್ಲಿ ಒಬ್ಬ ಪರ್ಚೇಸ್ ಮಾಡೋ ಇನ್ವೆಸ್ಟರು ಅವನೇನು ಮಾಡ್ತಾನೆ, ಕಂಪ್ನಿ ರಿಕ್ವೆಸ್ಟ್ ಕೊಡ್ತಾನೆ. ಯಾಕೆಂದರೆ IPO ಮುಖಾಂತರ ಯಾರು ತೊಗೊಂಡಿರ್ತಾರೋ ಅವ್ರದ್ದು ಒಂದು ಕಂಪನಿ ಬುಕ್ಸಲ್ಲಿ ಅವ್ರ ನೇಮ್ ಇರುತ್ತೆ, ಬಟ್ ಇವ್ನ ನೇಮ್ ಇರೋದಿಲ್ಲ. ಯಾಕೆಂದರೆ ಇವ್ನು ಆಲ್ರೆಡಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದಾನೆ, ಬೇರೆಯವರಿಂದ ತೊಗೊಂಡಿದ್ದಾನೆ. ಆಗ ಅವನೇನು ಮಾಡ್ತಾರೆ, ರಿಕ್ವೆಸ್ಟ್ ಕೊಡ್ತಾರೆ, ನಾನು ಶೇರ್ಸ್ ಶೇರ್ಸ್ ತೊಗೊಂಡಿದ್ದೀನಿ, ಹಾಗಾಗಿ ನಿಮ್ಮ ಒಂದು ಲೆಡ್ಜರ್ ಬುಕ್ಕಲ್ಲಿ ಶೇರ್ ರಿಜಿಸ್ಟ್ರೇಷನ್ ಬುಕ್ಕಲ್ಲಿ ನನ್ನ ನೇಮ್ ಸೇರಿಸಿ ಅಂತ ಬಿಟ್ಟು ರಿಕ್ವೆಸ್ಟ್ ಕೊಡ್ತಾನೆ. ಆ ರಿಕ್ವೆಸ್ಟ್ ಕೊಡೋ ಟೈಮಲ್ಲಿ ಅವನು ಫೀಸ್ ಪೇ ಮಾಡ್ತಾನೆ ಕಂಪನಿಗೆ. ಆ ಒಂದು ಫೀಸ್ ಏನಿಲ್ಲ, ದಟ್ ಈಸ್ ಎ ರೆಸಿಟ್, ಅಂದರೆ ಇನ್ಕಮ್ ಆಗಿರುತ್ತೆ ಕಂಪನಿಗೆ. ದಟ್ ಈಸ್ ಅ ಶೇರ್ ಟ್ರಾನ್ಸ್ಫರ್ ಫೀಸ್. ಬೇರೆಯವ್ರ ನೇಮಿಂದ ಆಲ್ರೆಡಿ IPO ಮುಖಾಂತರ ತೊಗೊಂಡ್ರೋ ನೇಮಿಂದ ನೆಕ್ಸ್ಟ್ ಸೆಕೆಂಡ್ ಹ್ಯಾಂಡ್ ಇನ್ನೊಬ್ಬ ಇನ್ವೆಸ್ಟರ್ ಏನು ತೊಗೊಂಡಿರ್ತಾನೆ ಅವನು ರಿಕ್ವೆಸ್ಟ್ ಕೊಡ್ತಾನೆ ಕಂಪ್ನಿಗೆ, ಆ ಒಂದು ಶೇರು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತೇಳ್ಬಿಟ್ಟು. ಆ ಒಂದು ಫೀಸ್ ಪೇ ಮಾಡ್ತಾನಲ್ಲ, ಅದು ಇನ್ಕಮ್. ಹಾಗಾಗಿ ಇದನ್ನು ನಾವು ಅದರ್ ಇನ್ಕಮ್. ಹಾಗೆ ನಾನು ಹೇಳಿದೆ ಮೇನ್ P&L ಅಕೌಂಟಲ್ಲಿ 5 ಹೆಡ್ ಬರುತ್ತೆ. ಒಂದು ಏನೇನು ಹೆಡ್ಡು, ಒಂದು ಆಪ್ರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ರೆವಿನ್ಯೂ ಅಕೌಂಟಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿರೋಂಥದ್ದು. ಸೆಕೆಂಡ್ ಒನ್ನು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಥರ್ಡು ಅದರ್ ಇನ್ಕಮ್. ಫೋರ್ತ್ ಒನ್ನು ಪ್ರಾವಿಷನ್ಸ್. ಫಿಫ್ತ್ ಒನ್ನು ಅಗೇನ್ ಅದರ್ ಎಕ್ಸ್ಪೆನ್ಸಸ್. ಇಲ್ಲಿ ಬರೋಕ್ಕಾಗಿದೆ ಇದು ಅದರ್ ಇನ್ಕಮ್. ಥರ್ಡ್ ಹೆಡ್ಡಲ್ಲಿ ಬರುತ್ತೆ ಶೇರ್ ಟ್ರಾನ್ಸ್ಫರ್ ಫೀಸ್. ನೆಕ್ಸ್ಟು ಬ್ಯಾಡ್ ಡೇಟ್ಸ್ ರಿಕವರ್ಡ್. ಕೆಲವೊಂದು ಸಲ ನೀವೇನಾದರೆ ಬ್ಯಾಡ್ ಡೇಟ್ಸ್ ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಅದನ್ನು ಎಕ್ಸ್ಪೆನ್ಸಸ್ ಅಂತೇಳಿ ತೋರಿಸಿರ್ತೀರ, ಬಟ್ ಅಗೇನ್ ಒಂದು ಸಲ ನೆಕ್ಸ್ಟ್ ಇಯರ್ ಅದು ರಿಕವರಿ ಆಗಿಬಿಡುತ್ತೆ. ಆ ಟೈಮಲ್ಲಿ ಇದು ಅದರ್ ಇನ್ಕಮ್ ಹೆಡ್ಡಲ್ಲಿ ತೋರಿಸ್ತೀರ 2400 rupees. ನೆಕ್ಸ್ಟು ಡಿಪ್ರಿಸಿಯೇಷನ್ನು ಅದರ್ ಎಕ್ಸ್ಪೆನ್ಸಸ್. ಆಮೇಲೆ ಇಂಟ್ರೆಸ್ಟ್ ಡಿವಿಡೆಂಟ್ ರಿಸೀವ್ಡ್, ಇದು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಸೆಕೆಂಡ್ ಹೆಡ್ಡು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸೆಕೆಂಡ್ ಹೆಡ್ಡಲ್ಲಿ ಇಂಟ್ರೆಸ್ಟ್ ಡಿವಿಡೆಂಟ್ ರಿಸೀವ್ಡ್. ನೆಕ್ಸ್ಟ್ ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್. ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಇನ್ಕಮ್ ಆಗಿರುತ್ತೆ. ಇದು ಅದರ್ ಇನ್ಕಮಿಗೆ ಬರುತ್ತೆ 600 rupees. ನೆಕ್ಸ್ಟ್ ಮಿಸ್ಸೆಲೇನಿಯಸ್ ರೆಸಿಟ್. ಇದು ಕೂಡ ರೆಸಿಟ್ ಆಗಿರೋದು. ಮಿಸ್ಸೆಲೇನಿಯಸ್ ಅಂತ ಹೇಳಿದರೆ ಅದಕ್ಕೆ ಸಪ್ರೇಟ್ ರೀಸನ್ ಇಲ್ಲ. ಮಿಸ್ಸೆಲೇನಿಯಸ್ ರೆಸಿಟ್ ಅಂದರೆ ಇದು ನಾವು ರೆಸಿಟ್ ಸೈಡಲ್ಲಿ ಅಂದರೆ ಅಗೇನ್ ಅದರ್ ಇನ್ಕಮ್ಸಲ್ಲಿ ತೋರಿಸ್ತೀವಿ. ಇಷ್ಟು ನಿಮ್ಮದು ಲೆಡ್ಜರ್ ಬ್ಯಾಲೆನ್ಸಸ್ಸು. ಈಗ ಅಡ್ಜಸ್ಟ್ಮೆಂಟ್ ಏನು ಕೇಳಿದರೆ ನೋಡೋಣ. ಅಡ್ಜಸ್ಟ್ಮೆಂಟು 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಒನ್ ಈಸ್ ಪ್ರಾವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಈಸ್ ಟು ಬಿ ಕೆಪ್ಟ್ ಅಟ್ 50% ಆಫ್ ದಿ ಪ್ರೀಮಿಯಮ್ ಫಾರ್ ಫೈರ್ ಇನ್ಶೂರೆನ್ಸ್. ನೋಡಿ, ನೆಕ್ಸ್ಟ್ ಇಯರ್ಗೆ ನೀವು ಹ್ಯಾವ್ ಟು ಮೇಕ್ ಸಮ್ ರಿಸರ್ವ್ಸ್. ಹಾಗಾಗಿ ಎಷ್ಟು ಪರ್ಸೆಂಟು ಫೈರ್ದು ಪ್ರಾವಿಷನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ರಿಸ್ಕ್ ಈಸ್ ಟು ಬಿ ಕೆಪ್ಟ್ ಅಟ್ 50% ಆಫ್ ಪ್ರೀಮಿಯಮ್ ಫಾರ್ ಫೈರ್ ಇನ್ಶೂರೆನ್ಸ್ಗೆ, ಫೈರ್ ಡಿಪಾರ್ಟ್ಮೆಂಟ್ಗೆ 50% ನೀವು ನೆಕ್ಸ್ಟ್ ಇಯರ್ಗೆ ಪ್ರೀಮಿಯಮ್ನ ಎತ್ತಿಡಬೇಕಾಗತ್ತೆ. ಅದು ನೆಟ್ ಪ್ರೀಮಿಯಮ್ ಮೇಲೆ, ಓಕೆನಾ, 50% ಫೈರ್. ನೆಕ್ಸ್ಟ್ ಅಟ್ 100% ಫಾರ್ ಮರೈನ್ ಇನ್ಶೂರೆನ್ಸ್. 100% ಮರೈನ್ ಇನ್ಶೂರೆನ್ಸ್ಗೆ 100% ನೀವು ನೆಟ್ ಪ್ರೀಮಿಯಮ್ ಏನಿರುತ್ತೆ ಅದ್ರ ಮೇಲೆ 100% ನೀವು ಕ್ಯಾಲ್ಕುಲೇಟ್ 100% ಅಂದರೆ ನೆಟ್ ಪ್ರೀಮಿಯಮ್ ಇದೆ ಆ್ಯಸ್ ಇಟ್ ಆಸ್ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಅಡಿಷನಲ್ ರಿಸರ್ವ್. ಇದು ನೋಡಿ ಮತ್ತು ಲೆಸ್ ಮಾಡೋಂಥದ್ದು, ಕೀಪ್ ಇಟ್ ಇನ್ ಮೈಂಡ್. ಇದು ಕರೆಂಟ್ ಇಯರ್ ನೀವು ಪ್ರೀಮಿಯಮ್ ರಿಸೀವ್ಡಲ್ಲಿ ನೀವು ನೆಕ್ಸ್ಟ್ ಇಯರ್ ರಿಸರ್ವ್ ಮಾಡಿ ಇಡ್ತಾ ಇದ್ದೀರಾ. ಹಾಗಾಗಿ ಪ್ರೀಮಿಯಮ್ ಅರ್ನ್ ನೆಟ್ಟಲ್ಲಿ ನೀವು ಲೆಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಯರ್ಗೆ ಅಂತೇಳ್ಬಿಟ್ಟು. ಆ ನೆಕ್ಸ್ಟ್ ಇಯರ್ ನೀವು ರೆವಿನ್ಯೂ ಅಕೌಂಟ್ ಮಾಡೋ ಟೈಮಲ್ಲಿ ಏನು ಮಾಡ್ತೀರಾ, ಅದನ್ನು ಆ ಇಯರಲ್ಲಿ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಮತ್ತೆ ಏನು ಮಾಡ್ತೀರಾ, ನೆಕ್ಸ್ಟ್ ಇಯರ್ಗೆ ಅಂತ ಮತ್ತೆ ರಿಸರ್ವ್ ಇಡ್ತೀರಾ. ಈ ರೀತಿ ಹೋಗ್ತಾನೇ ಇರುತ್ತೆ. ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್. ಅಗೇನ್ ಫೈರ್ ಇನ್ಶೂರೆನ್ಸ್ಗೆ ಅಡಿಷನಲ್ ರಿಸರ್ವ್ ಮಾಡಬೇಕು ಅಂತ ಹೇಳಿದರೆ ಏನು ಹೇಳಿದರೆ, ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 5% ಆಫ್ ನೆಟ್ ಪ್ರೀಮಿಯಮ್. ನೋಡಿ, ಇದು ಇಂಪಾರ್ಟೆಂಟು. ಇನ್ಕ್ರೀಸ್ಡ್ ಅಂತ ಇದ್ದಾಗ ನೀವು ಯಾವ ಥರ ಮಾಡಬೇಕು ಅನ್ನೋದು. ಇನ್ಕ್ರೀಸ್ಡ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಾನು. ಈಗ ನೀವು ಯಾವುದೋ ಒಂದು ಫಸ್ಟ್ ಸೆಮಿಸ್ಟ್ರಲ್ಲಿ 400 ಮಾರ್ಕ್ಸ್ ತೊಗೊಂಡಿರ್ತೀರ, ಆರು ಸಮಥಿಂಗ್ 400 ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತೀರ. ಅವಾಗ ನಿಮ್ದು ಎಷ್ಟು ಸೊ ಪರ್ಸೆಂಟೇಜ್ ಬಂದಿರುತ್ತೆ. ಅವಾಗ ನೆಕ್ಸ್ಟ್ ನಿಮಗೊಂದು ಟಾರ್ಗೆಟ್ ಕೊಡ್ತಾರೆ. ಯಾರು, ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಏನು ಹೇಳ್ತಾರೆ, ಎಲ್ಲ ಸ್ಟೂಡೆಂಟ್ಸು ನೆಕ್ಸ್ಟ್ ಇಯರು ನಿಮ್ಮ ಮಾರ್ಕ್ಸ್ನ 10% ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. 10% ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದರೆ ನೀವೇನೋ ಆಲ್ರೆಡಿ ಫಸ್ಟ್ ಸೆಮಿಸ್ಟರ್ ತೊಗೊಂಡಿದ್ದೀರಾ ಆ ಮಾರ್ಕ್ಸು ಪ್ಲಸ್ ನೆಕ್ಸ್ಟ್ ನಿಮಗೆ ಕೊಟ್ಟಿರೋಂಥ ಟಾರ್ಗೆಟು 5%, 10% ಇನ್ಕ್ರೀಸ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ, ನಾವು ಇನ್ಕ್ರೀಸ್ಡ್ ಅಂತ ಇದ್ದಾಗ ಆಲ್ರೆಡಿ ಪ್ರೀವಿಯಸ್ ಇಯರ್ ನೀವು ಅಡಿಷನಲ್ ರಿಸರ್ವ್ ಏನಿದೆಯೋ ಅದನ್ನು ತೊಗೊಳ್ಬೇಕು, ಪ್ಲಸ್ 5%
ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಪ್ರೀಮಿಯಮ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎರಡನ್ನೂ ಆ್ಯಡ್ ಮಾಡಿದಾಗ ದಟ್ ಈಸ್ ಇನ್ಕ್ರೀಸ್ಡ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತಾರೆ, ಸಿಂಪಲ್ ಎಕ್ಸಾಂಪಲು. ಈಗ ನೀವು ಸ್ಯಾಲ್ರಿ ತೊಗೊಳ್ತಾ ಇರ್ತೀರಾ ಪ್ರತಿ ಮಂತು. ಡಿಸೆಂಬರ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮ ಎಂಪ್ಲಾಯರು ನೆಕ್ಸ್ಟ್ ಮಂತ್ ನಿಮಗೆ 5%, ನೆಕ್ಸ್ಟ್ ಮಂತಿಂದ ನಿಮಗೆ 5% ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆವಾಗ ಏನಾಗುತ್ತೆ, ನೀವು ಸ್ಯಾಲ್ರಿ ಇನ್ಕ್ರೀಸ್ ಅಂತ ಹೇಳಿ ತೊಗೊಂಡಾಗ ಆಲ್ರೆಡಿ ನಿಮಗೆ ಸ್ಯಾಲ್ರಿ ಎಷ್ಟು ತೊಗೊಳ್ತಾ ಇದ್ದೀರಾ ಪ್ಲಸ್ ಅದಕ್ಕೆ 5% ಆ್ಯಡ್ ಮಾಡ್ಬೇಕು. ಆವಾಗ ನೀವು 5,000 ರುಪೀಸ್ ಸ್ಯಾಲ್ರಿ ತೊಗೊಳ್ತಾ ಇದ್ದರೆ 5,000 ರುಪೀಸ್ ಪ್ಲಸ್ 5% ಇನ್ಕ್ರೀಸ್ ಆಗಿರೋದು 500 ರುಪೀಸ್. ಅಲ್ಲಿಗೆ ನಮಗೆ 5,500 ರುಪೀಸ್ ಅಂತೇಳಿ ತೋರಿಸ್ಬೇಕಾಗತ್ತೆ. ದಟ್ ಈಸ್ ಸೇಮ್ ಲೈಕ್ ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್ ಅಂತ ಇದ್ದಾಗ ನಾವು ಅಡಿಷನಲ್ ರಿಸರ್ವು ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್ ಏನಿದೆಯೋ ಅದನ್ನು ತೊಗೊಳ್ಬೇಕಾಗತ್ತೆ. 1 lakh ರುಪೀಸ್ ಇದೆ ಅಡಿಷನಲ್ ರಿಸರ್ವ್ ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್ 1 lakh ಪ್ಲಸ್ 5% ನೆಟ್ ಪ್ರೀಮಿಯಮ್ ಮೇಲೆ ಕ್ಯಾಲ್ಕುಲೇಟ್ ಮತ್ತೆಗೇನು ಅಡಿಷನಲ್ ರಿಸರ್ವ್ ಏನಿದೆ ಅದ್ರ ಮೇಲೆ 5% ಅಲ್ಲ, ನೆನ್ಪಿಟ್ಕೊಂಡಿರಿ. ಯಾವುದ್ರ ಮೇಲೆ? ನೆಟ್ ಪ್ರೀಮಿಯಮ್ ಮೇಲೆ. ಯಾವಾಗಲೂ ಕೂಡ ನಾವು ಅಡಿಷನಲ್ ರಿಸರ್ವ್ ಆ್ಯಂಡ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ರಿಸರ್ವ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ನೆಟ್ ಪ್ರೀಮಿಯಮ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಅಡಿಷನಲ್ ರಿಸರ್ವ್ 1 lakh ಪ್ಲಸ್ 5% ಆಫ್ ನೆಟ್ ಪ್ರೀಮಿಯಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ನಂತರದಲ್ಲಿ ನೀವು ಎರಡನ್ನೂ ಆ್ಯಡ್ ಮಾಡಿ ಅಡಿಷನಲ್ ರಿಸರ್ವ್ ಫಾರ್ ದ ನೆಕ್ಸ್ಟ್ ಇಯರ್ ಅಂತೇಳಿ ತೋರಿಸ್ಬೇಕಾಗತ್ತೆ. ಇದು ಇಂಪಾರ್ಟೆಂಟು. ಕೆಲವೊಂದು ಸಲ ನೀವು ಭಾಳ ಕನ್ಫ್ಯೂಸ್ ಆಗ್ತೀರಾ ಆ್ಯಂಡ್ ಇವನ್ ನೀವು ಎರರ್ ಮಾಡೋದು ಇದೇ ಒಂದು ಅಡ್ಜಸ್ಟ್ಮೆಂಟಲ್ಲಿ. ಓಕೆ, ನೆಕ್ಸ್ಟು ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಫಸ್ಟ್ ಒನ್ ಫೈರ್ ಇನ್ಶೂರೆನ್ಸ್ ರೆವಿನ್ಯೂ ಅಕೌಂಟ್, ಮರೈನ್ ಇನ್ಶೂರೆನ್ಸ್ ಅಕೌಂಟ್ ರೆವಿನ್ಯೂ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೋಡಿ 3 ಕೇಳಿದರೆ. ಒಂದು ಫೈರ್ ಇನ್ಶೂರೆನ್ಸ್ ರೆವಿನ್ಯೂ ಅಕೌಂಟ್ ನಾವು ಒಂದರಲ್ಲೇ ಮಾಡೋಣ, ಎರಡನ್ನೂ ಕೂಡ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ರೆವಿನ್ಯೂ ಅಕೌಂಟ್ ಆ್ಯಂಡ್ ಫಾರ್ ಫೈರ್ ಆ್ಯಂಡ್ ಮರೈನು ಒಂದರಲ್ಲೇ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಸಪ್ರೇಟ್ ತೋರಿಸೋಣ. ಓಕೆ, ಈಗ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ಸ್ ಯಾವ ರೀತಿ ಮಾಡೋದು ಅಂತೇಳಿ. ಓಕೆ, ಆಲ್ರೆಡಿ ಫಾರ್ಮ್ಯಾಟು ರೆಡಿ ಇದೆ. ಓಕೆ, ಪ್ರೀಮಿಯಮ್ ರಿಸೀವ್ಡ್. ಫಸ್ಟ್ ಒನ್ ಪ್ರೀಮಿಯಮ್ ರಿಸೀವ್ಡ್ ಎಷ್ಟಿದೆ ನೋಡೋಣ. ಇದು 12 lakh ಇದೆ. ಇದು 21,60,000 ರುಪೀಸ್ ಇದೆ. ಫೈರ್ದು 12 lakh, ಮರೈನ್ದು 21,60,000. 12 lakh, 21,60,000. ಓಕೆ, ಇಲ್ಲಿ ಹಾಗೆ ನಮಗೆ ರೀಇನ್ಶೂರೆನ್ಸ್ ಪ್ರೀಮಿಯಮ್ ಅಕ್ಸೆಪ್ಟೆಡ್ ಅಂತ ಕೊಟ್ಟಿಲ್ಲ, ಸೀಡೆಡ್ ಅಂತ ಕೊಟ್ಟಿಲ್ಲ. ಅಕ್ಸೆಪ್ಟ್ ಅಂತ ಕೊಟ್ಟರೆ ಆ್ಯಡ್ ಮಾಡ್ತಾಯಿದ್ವಿ, ಸೀಡೆಡ್ ಅಂತ ಕೊಟ್ಟರೆ ಲೆಸ್ ಮಾಡ್ತಾಯಿದ್ವಿ. ಅಗೇನ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಅಂತ ಕೊಟ್ಟಿದ್ರೆ ಕರೆಂಟ್ ಇಯರ್ದು ಆ್ಯಡ್ ಮಾಡ್ತಾಯಿದ್ವಿ, ಪ್ರೀವಿಯಸ್ ಇಯರ್ದು ಲೆಸ್ ಮಾಡ್ತಾಯಿದ್ವಿ. ಬಟ್ ಯಾವುದೂ ಕೊಟ್ಟಿಲ್ಲ. ಹಾಗಾಗಿ ನಾವು ಏನು ಪ್ರೀಮಿಯಮ್ ರಿಸೀವ್ಡ್ ಏನಿದೆ ಅದನ್ನೇ ನೆಟ್ ಪ್ರೀಮಿಯಮ್ ಅಂತೇಳಿ ತೋರಿಸ್ತೀರ. ನೆಕ್ಸ್ಟ್ ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಅಟ್ ದ ಬಿಗಿನಿಂಗ್ ಆಫ್ ದಿ ಇಯರ್. ಬಿಗಿನಿಂಗ್ ಆಫ್ ದಿ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಷ್ಟೇ. ಇಲ್ಲಿ ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಆನ್ 1/4/2012 ಅಂದರೆ ಪ್ರೀವಿಯಸ್ ಇಯರ್ದು ರಿಸರ್ವ್ ಎಷ್ಟಿದೆ, ಪ್ರೀವಿಯಸ್ ಇಯರ್ದು ಈ ಇಯರ್ ಆಡ್ತೀವಿ, ಈ ವರ್ಷ ನೀವು ರಿಸರ್ವ್ ಮಾಡಿಟ್ಟಿದ್ದು ನೆಕ್ಸ್ಟ್ ಇಯರಲ್ಲಿ ಆ್ಯಡ್ ಮಾಡ್ತೀರಾ. ಇಲ್ಲಿ ಎಷ್ಟಿದೆ? ಫೈರ್ದು 5 lakh ಇದೆ, ಮರೈನ್ದು 16,40,000 ರುಪೀಸ್ ಇದೆ. 5 lakh, 16,40,000 ರುಪೀಸ್. ನೆಕ್ಸ್ಟ್ ಅಡಿಷನಲ್ ರಿಸರ್ವ್ ನಿಮ್ಮ ಪ್ರಾಬ್ಲಮಲ್ಲಿ ಕೂಡ ಇದೆ. ಅಗೇನ್ ಬಿಗಿನಿಂಗ್ ಆಫ್ ದಿ ಇಯರ್ ಪ್ರೀವಿಯಸ್ ಇಯರ್ದು ಆರ್ ಕರೆಂಟ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ 1 lakh ರುಪೀಸ್ ಫೈರ್ ಇದೆ, ಮರೈನು ನಿಲ್ಲಿದೆ. ನಿಲ್. ಟೋಟಲ್ಲು ನಾವು 12 lakh ಪ್ಲಸ್ 5 lakh ಪ್ಲಸ್ 1 lakh 18 lakh. ನೆಕ್ಸ್ಟು 21,60,000 ಪ್ಲಸ್ 16,40,000 ನಮಗೆ 38 lakh ಬರುತ್ತೆ. ಇಷ್ಟು ಟೋಟಲ್ ಪ್ರೀಮಿಯಮ್ ರಿಸೀವ್ಡ್ ಬರುತ್ತೆ. ಅಂದರೆ ಪ್ರೀಮಿಯಮ್ ರಿಸೀವ್ಡ್ ಪ್ಲಸ್ ಏನೋ ರಿಸರ್ವ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಪ್ರೀವಿಯಸ್ ಇಯರ್ದು ಆ್ಯಡ್ ಮಾಡಿದ್ರೆ ಇಲ್ಲಿಗೆ ಟೋಟಲ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಷ್ಟು ನಾವು ಟೋಟಲ್ ಪ್ರೀಮಿಯಮ್ ರಿಸೀವ್ಡ್ ಪ್ಲಸ್ ರಿಸರ್ವು. ಈಗ ನೆಕ್ಸ್ಟ್ ಇಯರ್ಗೆ ಯು ಆರ್ ಗೋಯಿಂಗ್ ಟು ಮೇಕ್ ರಿಸರ್ವ್. ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ರಿಸರ್ವ್ನ ಎತ್ತಿಡ್ತಾ ಇದ್ದೀರಾ. ಅಗೇನ್ ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋವಂಥದ್ದು, ಅಡ್ಜಸ್ಟ್ಮೆಂಟ್ ನೋಡಬೇಕಾಗುತ್ತೆ ಎಷ್ಟು ಪರ್ಸೆಂಟ್ ನಾವು ರಿಸರ್ವ್ನ ನೆಕ್ಸ್ಟ್ ಇಯರ್ಗೆ ಎತ್ತಿಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಫಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ 1, ಪ್ರಾವಿಷನ್ ಫಾರ್ ಅನ್ಎಕ್ಸ್ಪರ್ಟ್ ರಿಸ್ಕ್ ಈಸ್ ಟು ಬಿ ಕೆಪ್ಟ್ ಅಟ್ 50% ಆಫ್ ದಿ ಪ್ರೀಮಿಯಮ್ ಫಾರ್
ಫೈರ್ಗೆ 50% ರಿಸರ್ವ್ ಆಗಿ ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ 50% ಯಾವುದ್ರ ಮೇಲೆ ಅಂದರೆ ನೆಟ್ ಪ್ರೀಮಿಯಮ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. 12 ಲ್ಯಾಕಲ್ಲಿ 50% ಫಾರ್ಮುಲಾ ಕೂಡ ಇದೆ ಫೈರ್ದು. $12 lakh ಇಂಟು 50 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ? 6 lakh. ನೆಕ್ಸ್ಟ್ ಇದಕ್ಕೆ ಮರೈನ್ ಇನ್ಶೂರೆನ್ಸ್ಗೆ 100% ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರೀವಿಯಸಲ್ಲಿ ಕೂಡ ಅಷ್ಟೇ, ಯಾವಾಗಲೂ ಮರೈನ್ದು 100% ಇರುತ್ತೆ, ಫೈದು 50% ಇರುತ್ತೆ. 100% ಅಂದರೆ ನಾವು ನೆಟ್ ಪ್ರೀಮಿಯಮ್ ಏನಿದೆ 21,60,000 21,60,000 ಆ್ಯಸ್ ಇಟ್ ಆಸ್ ತೊಗೊಳ್ತೀವಿ. ನೆಕ್ಸ್ಟ್ ಅಡಿಷನಲ್ ರಿಸರ್ವ್ ಸಂಬಂಧಪಟ್ಟಂಗೆ ಹಾಗೆ ನಾನು ಅದಕ್ಕೆ ಸ್ವಲ್ಪ ಇದು ಡಿಫಿಕಲ್ಟ್ ಆಗ್ಬೋದು ನಿಮಗೆ, ಹಾಗಾಗಿ ಹೇಳಿದೆ ನಾನು. ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಈಸ್ ಟು ಬಿ ಇನ್ಕ್ರೀಸ್ಡ್, ಇದು ಇಂಪಾರ್ಟೆಂಟ್, ಇನ್ಕ್ರೀಸ್ಡ್ ಬೈ 5% ಆಫ್ ದಿ ನೆಟ್ ಪ್ರೀಮಿಯಮ್. ನೋಡಿ ಅದನ್ನು ಕೂಡ ಹೇಳ್ಬಿಡ್ತಾರೆ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ನೆಟ್ ಪ್ರೀಮಿಯಮ್ ಮೇಲೆ 5% ಇನ್ಕ್ರೀಸ್ ಮಾಡಿ ಅಂದರೆ ನಾವು ಬಿಗಿನಿಂಗ್ ಆಫ್ ದಿ ಇಯರ್ ಅಡಿಷನಲ್ ರಿಸರ್ವ್ನ ತಗೊಳ್ತೀರೋ ಪ್ಲಸ್ 5% ನೆಟ್ ಪ್ರೀಮಿಯಮ್ ಮೇಲೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, ಎರಡನ್ನೂ ಕಂಬೈನ್ ಮಾಡಿದ್ರೆ ಯು ವಿಲ್ ಗೆಟ್ ಅಡಿಷನಲ್ ರಿಸರ್ವ್ ಫಾರ್ ದಿ ನೆಕ್ಸ್ಟ್ ಇಯರ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಅಡಿಷನಲ್ ರಿಸರ್ವ್ ನಾನು ಫಸ್ಟ್ ಏನು ಮಾಡ್ತೀನಿ, ನಾವು ಇನ್ಕ್ರೀಸ್ ಆಗಿರೋದ್ರಿಂದ ನಾವು ಫಸ್ಟ್ ಫೈರ್ದು ಮಾತ್ರ ಹೇಳಿರೋದು. ಹೇಗೆ ನಾವು ನೋಡ್ಕೊಂಬಿಡಿ, ಅಲ್ಲಿ ಮರೈನ್ ಹೇಳಿಲ್ಲ. ಅಡಿಷನಲ್ ರಿಸರ್ವ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಅಷ್ಟೇ ಹೇಳಿರೋದು, ಇಲ್ಲಿ ಮರೈನ್ ಅಂತ ಕೊಟ್ಟಿಲ್ಲ. ಹಾಗಾಗಿ ಫೈರ್ದು ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಿ, ಮರೈನ್ದೇನು ನಿಲ್ಲಿರುತ್ತೆ. ಅಡಿಷನಲ್ ರಿಸರ್ವು ಫಸ್ಟು ನಾವು ಪ್ರೀವಿಯಸ್ ಬ್ಯಾಲೆನ್ಸ್ ಅಂದರೆ ದಿಸ್ ಒನ್ ಅಡಿಷನಲ್ ರಿಸರ್ವ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ 1 lakh ತಗೊಂಡ್ವಿ, ಅದಕ್ಕೆ ಪ್ಲಸ್ 5% ಆಫ್ ನೆಟ್ ಪ್ರೀಮಿಯಮ್ ಇಷ್ಟು ತಗೊಂಡ್ರೆ ಯು ವಿಲ್ ಗೆಟ್ ಟೋಟಲ್ ಅಡಿಷನಲ್ ರಿಸರ್ವ್ ಫಾರ್ ದ ನೆಕ್ಸ್ಟ್ ಇಯರ್. ಹಾಗಾಗಿ ನಮಗೆ 1 lakh 5% ಕ್ಯಾಲ್ಕುಲೇಟ್ ಮಾಡಿ, 5% ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 12 ಲ್ಯಾಕಲ್ಲಿ 5% ಅಂತ ಬಂದರೆ 60,000 rupees ಬರುತ್ತೆ. $12 lakh into 5 divided by 100 is equal to 60,000 plus 1 lakh additional reserve at the beginning of the year. ಈ ಎರಡನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ 1,60,000 rupees additional reserve. $1,60,000. ನೆಕ್ಸ್ಟು ಮರದಿಂದ ಏನು ಹೇಳಿಲ್ಲ ಅವರು, ಹಾಗಾಗಿ ನಾವು ಮರದಿಂದ ನಿಲ್ಲಿ ಬರುತ್ತೆ ಅಡಿಷನಲ್ ರಿಸರ್ವ್. ಇವಾಗ ನೆಟ್ ಪ್ರೀಮಿಯಮ್ ಅರ್ನೆಡು ಎಷ್ಟು ಬರುತ್ತೆ ನೋಡ್ಬೇಕಾದ್ರೆ 18 lakh ಮೈನಸ್ 7,60,000 ಎರಡನ್ನೂ ಮೈನಸ್ ಮಾಡಿ. 18 ಲ್ಯಾಕಲ್ಲಿ 6 lakh ಪ್ಲಸ್ 1,60,000 ಇವೆರಡನ್ನು ಅಂದರೆ 7,60,000 ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 38 ಲ್ಯಾಕಲ್ಲಿ ಮೈನಸ್ 21,60,000 ಮಾಡಬೇಕಾಗತ್ತೆ. ದೆನ್ ಯು ವಿಲ್ ಗೆಟ್ ನೆಟ್ ಪ್ರೀಮಿಯಮ್ ಅರ್ನೆಡ್. ಫೈರ್ದು 10,40,000 ಬರುತ್ತೆ. ಮರೈಂದು ನಮಗೆ ಸೇಮ್ 16,40,000 ಬರುತ್ತೆ. 16,40,000 rupees. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ ಟೋಟಲ್ 1 10,40,000. ಮರೈಂದು ಟೋಟಲ್ ಶೆಡ್ಯೂಲ್ ನಂಬರ್ 1 16,40,000 rupees. ನೆಕ್ಸ್ಟು ಟೋಟಲ್ ಆ್ಯಸ್ ಇಟ್ ಆ್ಯಸ್ ಬರುತ್ತೆ. ನಮಗೆ ಬೇರೆ ಯಾವುದೋ ನಮಗೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅದರ್ ಇನ್ಕಮ್ ಇಲ್ಲಿ ತೊಗೊಳ್ಳೋದಿಲ್ಲ. ನಾನು ಹೇಳಿದೆ ಏನಕ್ಕೆ ಅಂದರೆ ನಾವು ಪೇ ಆ್ಯಂಡ್ ಎಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ನಾವು ಅಲ್ಲೇ ತೋರಿಸ್ಬಿಡೋಣ ಅವನ್ನೆಲ್ಲನೂ. ಹಾಗಾಗಿ ನಮ್ಮದು ರೆವಿನ್ಯೂ ಅಕೌಂಟು ಇಲ್ಲಿಗೆ ಕ್ಲೋಸ್ ಆಗುತ್ತೆ. 10,40,000 16,40,000. ಓಕೆ. ನೆಕ್ಸ್ಟು ಕ್ಲೈಮ್ಸ್ ಇನ್ಕರ್ಡ್
ನೆಟ್ಟಿ ಸಂಬಂಧಪಟ್ಟಂಗೆ ಏನೇನಿದೆ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ನೋಡೋಣ. ಕ್ಲೈಮ್ಸ್ ಪೇಯ್ಡ್ 3,80,000, 7,60,000. ನೆಕ್ಸ್ಟ್ ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಇದೆಯಾ ನೋಡಬೇಕಾಗತ್ತೆ. ಇಲ್ಲಿ ಯಾವುದೂ ಕೊಟ್ಟಿಲ್ಲ, ಓನ್ಲಿ 3,80,000 ಆ್ಯಂಡ್ 7,60,000 ಮಾತ್ರ ಕೊಡೋದ್ರಿಂದ ಅದನ್ನು ಡೈರೆಕ್ಟಾಗಿ ತೊಗೊಂಬಿಡೋಣ. 3,80,000, 7,60,000. $3,80,000, 7,60,000 ಅನ್ನು ಔಟರ್ ಕಾಲಮಲ್ಲಿ ತೊಗೊಂಡೋಗಿ ಒಂದೇ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಕಮಿಷನ್ ನೋಡೋಣ. ಪ್ರಾಬ್ಲಮಲ್ಲಿ ಕಮಿಷನ್ ಪೇಯ್ಡ್ 1,80,000 ಫೈರ್ ಇದೆ, ಮರೆಂದು 2,16,000 ಇದೆ. ನೆಕ್ಸ್ಟ್ ಅದಕ್ಕೆ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಇಲ್ಲಿದೆ ನೋಡಿ. ಏನು ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ 60,000, 1,20,000. ಈ 60,000 ನಾವು ಈ ಕಮಿಷನ್ ಪೇಯ್ಡ್ 1,80,000 ಮೈನಸ್ ಮಾಡಬೇಕಾಗತ್ತೆ. ಮರನಲ್ಲಿ 2,16,000 ಮೈನಸ್ 1,20,000 ಮೈನಸ್ ಮಾಡಬೇಕಾಗತ್ತೆ. ಅಕ್ಸೆಪ್ಟೆಡ್ ಇದ್ದರೆ ಆ್ಯಡ್ ಮಾಡ್ತಾಯಿದ್ರೆ ಇಲ್ಲಿ ಸೀಡೆಡ್ ಇದೆ, ಹಾಗಾಗಿ ಲೆಸ್ ಮಾಡಬೇಕಾಗತ್ತೆ. 1,80,000, 2,16,000. $2,16,000 ಅದರಲ್ಲಿ ನಾವು ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಲೆಸ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡು 60,000, 1,20,000. 60,000, 1,20,000. 1,80,000 minus 60,000 ಮಾಡಿದ್ರೆ how much you will get? 1,20,000. 2,16,000 ಅಲ್ಲಿ ಮೈನಸ್ 1,20,000 ಮಾಡಿದ್ರೆ you will get 96,000. ಔಟರ್ ಕಾಲಮಲ್ಲಿ ತಗೊಳ್ಳೋಣ ಎರಡನ್ನು. ಸಾರಿ, ನೆಕ್ಸ್ಟು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಂಗೆ ನಮಗೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಒಂದಿದೆ 2,90,000, 8 lakh. 2,90,000, 8 lakh. ಇದೊಂದೇ ಇರೋದ್ರಿಂದ ಇದನ್ನು ನಾವು ಡೈರೆಕ್ಟಾಗಿ ತಗೊಂಬೋಣ ಔಟರ್ ಕಾಲಮ್ಗೆ. ಓಕೆ, ನೆಕ್ಸ್ಟು ಆಪ್ರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಬಿಫೋರು ಟೋಟಲ್ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಬಿ ಅಂತ ತೊಗೊಂಡ್ರೆ ನಮಗೆ ಒಂದು 3,80,000 ಶೆಡ್ಯೂಲ್ ನಂಬರ್ 2 ಟೋಟಲ್, ಶೆಡ್ಯೂಲ್ ನಂಬರ್ 3 ಟೋಟಲ್, ಶೆಡ್ಯೂಲ್ ನಂಬರ್ 4 ಟೋಟಲ್. ಈ ಮೂರನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಬಿ. ನೆಕ್ಸ್ಟು 7,60,000, 96,000 ಆ್ಯಂಡ್ 8 lakh. ಈ ಮೂರನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ಬಿ ಫಾರ್ ಮರೈನ್. ನೋಡೋಣ, ಟೋಟಲ್ ಬಿ ಫಾರ್ ಫೈರ್ 7,90,000. ನೆಕ್ಸ್ಟು ಮರೈನ್ದು 7,60,000, 96,000, 8 lakh. ಈ ಮೂರನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ 16,56,000. 16,56,000. ಇವಾಗ ಆಪ್ರೇಟಿಂಗ್ ಪ್ರಾಫಿಟ್ ಎ ಮೈನಸ್ ಬಿ. ಎ ಮೈನಸ್ ಬಿ ಮಾಡಿದ್ರೆ ಟೋಟಲ್ ಎ ನಮಗೆ 10,40,000 rupees ಇದೆ. ಸಾರಿ, ಸೇಮ್ ಇರುತ್ತಾ? 10,40,000 ಫಾರ್ದು 10,40,000 rupees ಇದೆ. 10,40,000 ಮೈನಸ್ ಟೋಟಲ್ ಬಿ 7,90,000 ಎಷ್ಟು ಬರುತ್ತೆ ನೋಡಬೇಕಾಗತ್ತೆ. ನೆಕ್ಸ್ಟು ಮರೈನ್ದು ಟೋಟಲ್ ಎ 16,40,000 ಮೈನಸ್ 16,90,000
56,000. 5 ನಮಗೆ ಪ್ರಾಫಿಟ್ ಬರುತ್ತೆ. ಏನಕ್ಕೆ ಅಂದರೆ ನಮಗೆ ರೆಸಿಟ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ಪೆನ್ಸಸ್. ಬಟ್ ಮರದಿಂದ ನಮಗೆ ಲಾಸ್ ಬರುತ್ತೆ. ಏನಕ್ಕೆ ಅಂದರೆ ರೆಸಿಟ್ ಈಸ್ ಲೆಸ್ ದ್ಯಾನ್ ದಿ ಎಕ್ಸ್ಪೆನ್ಸಸ್. ಹಾಗಾಗಿ ಈಗ ಫಸ್ಟು 10,40,000 ಮೈನಸ್ 7,60,000 ಮಾಡಿದ್ರೆ ವಿಲ್ ಗೆಟ್ 2,50,000. ನೆಕ್ಸ್ಟ್ ಮರದಿಂದ ನಮಗೆ ಮೈನಸ್ 16,000 ರೂಪೀಸ್ ಬರುತ್ತೆ ಲಾಸ್. ಇಲ್ಲಿಗೆ ನಮ್ಮದು ರೆವಿನ್ಯೂ ಅಕೌಂಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಇಮಿಡಿಯೇಟು ಆಪ್ರೇಟಿಂಗ್ ಪ್ರಾಫಿಟ್ ಫ್ರಮ್ ಫೈರ್ ಇನ್ಶೂರೆನ್ಸ್ ನಾವೇನಿಲ್ಲಿ ಲಾಸ್ಟ್ ಕ್ಲೋಸ್ ಮಾಡಿರ್ತೀವಲ್ಲ ರೆವಿನ್ಯೂ ಅಕೌಂಟಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಆರ್ ಲಾಸ್ 2,50,000 ಆ್ಯಂಡ್ 16,000 ತೋರಿಸ್ಬೇಕಾಗತ್ತೆ. 2,50,000 ಮೈನಸ್ 16,000 ದೆನ್ ಯು ವಿಲ್ ಗೆಟ್ ಟೋಟಲ್ ಪ್ರಾಫಿಟ್. ಇಲ್ಲೇ ಅಡ್ಜಸ್ಟ್ ಮಾಡಿಬಿಡಿ. 2,50,000 ಪ್ರಾಫಿಟ್ ಇದೆ, ಮೈನಸ್ 16,000 ಲಾಸ್ ಇದೆ. ಈ 16,000 ಮೈನಸ್ ಮಾಡಿಬಿಡಿ. ದೆನ್ ಯು ವಿಲ್ ಗೆಟ್ ಟೋಟಲ್ ಪ್ರಾಫಿಟ್. $2,34,000 rupees. ಸೊ ಟೋಟಲ್ ಪ್ರಾಫಿಟ್. ನೆಕ್ಸ್ಟು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ನಿಮ್ಮ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವುದಿದೆ ನೋಡಬೇಕಾಗತ್ತೆ ನೋಡಿ. ಇಂಟ್ರೆಸ್ಟ್ ಡಿವಿಡೆಂಟ್ ರಿಸೀವ್ಡ್ 28,000 ರೂಪೀಸ್ ಇದೆ. 28,000 ಗ್ರಾಸ್ ಅಮೌಂಟು. ಅಲ್ಲಿ ಗ್ರಾಸು ನೆಟ್ ಅಂತ ಹೇಳಿಲ್ಲ, ನಾವು ಡೈರೆಕ್ಟಾಗಿ ತಗೊಳ್ಳೋಣ. 28,000 ಗ್ರಾಸ್ ಅಂತಲೇ ಟ್ರೀಟ್ ಮಾಡೋಣ. ನೆಕ್ಸ್ಟು ಇಲ್ಲ ಗ್ರಾಸ್ ಅಂತ ಕೊಟ್ಟಿಲ್ಲ, ನೆಟ್ ಅಂತ ಕೊಟ್ಟಿದ್ರೆ ಮತ್ತೆ ನಾವು ಗ್ರಾಸ್ ಅಮೌಂಟ್ ಏನಾದರೂ ಇದ್ದರೆ ಆ್ಯಡ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಡಿಡಕ್ಟೆಡ್ ಆನ್ ದೇರ್ ಆನ್ ಅಂತ ಇದ್ದರೆ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾದ್ರೆ ಇಲ್ಲಿ ಗ್ರಾಸ್ ಅಮೌಂಟೇ ತೋರಿಸ್ಬೇಕು ನೀವು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಗೆ, ನೆಟ್ ಅಮೌಂಟ್ ಅಲ್ಲ. ಹಾಗಾಗಿ ನಾವು ಗ್ರಾಸ್ ಅಂತೇಳಿ ತೊಗೊಂಡಿರ್ತೀವಿ. ಬಟ್ ಅಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ರೆ ನೋ ಪ್ರಾಬ್ಲಮ್, ಗ್ರಾಸ್ ತೊಗೊಳ್ತೀವಿ. ನೆಟ್ ಅಂತ ಕೊಟ್ಟು ಅದರ ಕೆಳಗಡೆ ಏನಾದರೆ ಇನ್ಕಮ್ ಟ್ಯಾಕ್ಸ್ ದೇರ್ ಆನ್ ಅಂತೇಳ್ಬಿಟ್ಟು ಏನಾದರೂ ಕೊಟ್ಟಿದ್ರೆ ಅವೆರಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಬಟ್ ಆ ಥರ ಬರೋದಿಲ್ಲ ಪ್ರಾಬ್ಲಮ್ಮು. ಬಟ್ ಹೇಳಿದ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತೇಳಿ. ನೆಕ್ಸ್ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟು ಯಾವುದೂ ಇಲ್ಲ, 0. ನೆಕ್ಸ್ಟು ಅದರ್ ಇನ್ಕಮ್ ನೋಡಿ. ಅದರ್ ಇನ್ಕಮ್ ಇಲ್ಲಿ ಯಾವ್ದು ಬರುತ್ತೆ, ಒಂದು ಶೇರ್ ಟ್ರಾನ್ಸ್ಫರ್ ಫೀಸ್. ನಾನು ಹೇಳಿದೆ ಆವಾಗಲೇ ಕಂಪ್ನಿಗೆ ಯಾವ ರೀತಿ ಇದು ಇನ್ಕಮ್ ಆಗುತ್ತೆ ಅಂತೇಳಿ. ನೆಕ್ಸ್ಟು ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ 600 ರೂಪೀಸ್ ಇದೆ. ನೆಕ್ಸ್ಟು ಮಿಸ್ಲೇನಿಯಸ್ ರೆಸಿಟ್ಟು 10,000 ರೂಪೀಸ್ ಇದೆ. ಈ ಮೂರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಶೇರ್ ಟ್ರಾನ್ಸ್ಫರ್ ಫೀಸ್, ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ ಆ್ಯಂಡ್ ಮಿಸ್ಲೇನಿಯಸ್ ರೆಸಿಟ್. ಶೇರ್ ಟ್ರಾನ್ಸ್ಫರ್ ಫೀಸ್ 1,600. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬೇರೆ ಒಂದಿದೆ. ಓಕೆ, ಎಸ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ 2,400 ರಿಕವರ್ ಆಗಿದೆ. ಅದು ಕೂಡ ರೆಸಿಟ್ ನಾನು ಇನಿಷಿಯಲಿ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟು ಡಿಫ್ರೆನ್ಸ್ ಇನ್ ಎಕ್ಸ್ಚೇಂಜ್ 600 ರೂಪೀಸ್. ಲಾಸ್ಟ್ ಒನ್ ಮಿಸ್ಲೇನಿಯಸ್ ರೆಸಿಟ್ 10,000 ರೂಪೀಸ್. ₹10,000 ಪ್ಲಸ್ 600 ರೂಪೀಸ್ ಪ್ಲಸ್ 2,400 ರೂಪೀಸ್ ಪ್ಲಸ್ 1,600 ರೂಪೀಸ್. ಈ ಮೂರನ್ನು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ಟೋಟಲ್ ಅದರ್ ಇನ್ಕಮ್. ಟೋಟಲ್ ಅದರ್ ಇನ್ಕಮ್ಮು ನಮಗೆ 14,600 ರೂಪೀಸ್ ಬರುತ್ತೆ. 14,600ನ ನಾವು ಔಟರ್ ಕಾಲ್ಮಲ್ಲಿ ತಗೊಳ್ಳೋಣ. 600 ರೂಪೀಸ್. ನೆಕ್ಸ್ಟ್ ಎಲ್ಲದೂ ಆ್ಯಡ್ ಮಾಡಿ. 2,34,000 ರೂಪೀಸ್, 28,000 ರೂಪೀಸ್ ಆ್ಯಂಡ್ 14,600 ರೂಪೀಸ್. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ರೆಸಿಟ್ 2,34,000 ರೂಪೀಸ್, 28,000 ರೂಪೀಸ್ ಆ್ಯಂಡ್ 14,600 ರೂಪೀಸ್. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 2,76,000 ರೂಪೀಸ್ ಟೋಟಲ್ ರೆಸಿಟ್ ಆರ್ ಟೋಟಲ್ ಇನ್ಕಮ್. ನೆಕ್ಸ್ಟು ಎಕ್ಸ್ಪೆನ್ಸಸ್ ನೋಡಿ. ನಾನು ಹೆಡ್ ಹೇಳಿದೆ, ಮೇನಾಗಿ 3 ಹೆಡ್ ಬರುತ್ತೆ. ಒಂದು ಆಪ್ರೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಪ್ರೇಟಿಂಗ್ ಪ್ರಾಫಿಟ್ ಆರ್ ಲಾಸ್, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಅದರ್ ಇನ್ಕಮ್, ನೆಕ್ಸ್ಟು ಪ್ರಾವಿಷನ್ಸ್, ಆಮೇಲೆ ಅದರ್ ಎಕ್ಸ್ಪೆನ್ಸಸ್. ಪ್ರಾವಿಷನ್ಸ್ ಅಂದರೆ ಅದರ್ ದ್ಯಾನ್ ಟ್ಯಾಕ್ಸೇಷನ್. ಪ್ರಾವಿಷನ್ಸ್ ಅದರ್ ದ್ಯಾನ್ ಟ್ಯಾಕ್ಸೇಷನ್ ಅಂದರೆ ಒಂದು ಡಿಮಿನಿಷನ್ ಇನ್ ದಿ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್
ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನಾದರೂ ಡಿಕ್ರೀಸ್ ಆಗಿದರೆ ಅವೆಲ್ಲ ತೊಗೊಳ್ತೀವಿ. ಲಾಸ್ ಆಗಿದರೆ ಲಾಸ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟು 0 ತೊಗೊಳ್ಳೋದಿಲ್ಲ, ಯಾವುದೂ ಇಲ್ಲ. ಡೌಟ್ಫುಲ್ ಡೇಟ್ಸ್ ಇದು ಪ್ರಾವಿಷನ್ಸ್ ಮಾತ್ರ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತ ಇದ್ದರೆ ತೊಗೊಳ್ತೀವಿ, ಇಲ್ಲಿ 0. ಬಟ್ ನಮಗೆ ಬ್ಯಾಡ್ ಡೇಟ್ಸ್ ಇದೆ ಪ್ರಾಬ್ಲಮಲ್ಲಿ, ಅದು ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ತೋರಿಸ್ಬೇಕಾಗತ್ತೆ. ಅದರ್ ಎಕ್ಸ್ಪೆನ್ಸಸ್ಸು ನಿಮಗೆ ತುಂಬ ಇದೆ ಈ ಪ್ರಾಬ್ಲಮಲ್ಲಿ. ಯಾವುದಂದರೆ ಒಂದು ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್, ಅನಂತರದಲ್ಲಿ ಡಿಪ್ರಿಸಿಯೇಷನ್. ಓಕೆ, ಈ ಓನ್ಲಿ ದೀಸ್ 3. ಅದರ್ ಎಕ್ಸ್ಪೆನ್ಸಸ್ ನೋಡಿ. ಎಕ್ಸ್ಪೆನ್ಸಸ್ ಅದರ್ ದ್ಯಾನ್ ದೋಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ತೊಗೊಳ್ತೀವಿ, ಬಟ್ ಈ ಪ್ರಾಬ್ಲಮಲ್ಲಿ ಇಲ್ಲ. ಬ್ಯಾಡ್ ಡೇಟ್ಸ್ ಇದೆ ನಿಮ್ಮದು. ಬ್ಯಾಡ್ ಡೇಟ್ಸ್ ಯಾವುದಿದೆ, ಒಂದು ಫೈರ್ ಆ್ಯಂಡ್ ಮರೈನ್ 2 ಕೊಟ್ಟಿದೆ ನೋಡಿ. ಬ್ಯಾಡ್ ಡೇಟ್ಸ್ 10,000 rupees, ಫೈರ್ದು 10,000 rupees, ಮರೈನ್ದು 24,000 rupees ಇದೆ. ಇವೆರಡನ್ನು ಆ್ಯಡ್ ಮಾಡಿ ನಾವು ಔಟರ್ ಕಾಲಮಲ್ಲಿ 34,000 rupees ತೊಗೊಳ್ತೀನಿ ನಾನು. 10,000 ಪ್ಲಸ್ 24,000 rupees, 34,000 rupees is the bad debts. 34,000 rupees. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್ ಯಾವುದಿದೆ ನೋಡೋಣ. ಆಡಿಟ್ ಫೀಸ್ 2,400, ಡೈರೆಕ್ಟರ್ ಫೀಸ್ 10,000, ನೆಕ್ಸ್ಟು ಡಿಪ್ರಿಸಿಯೇಷನ್ 70,000. ನಮಗೆ 82,400 rupees ಆಗುತ್ತೆ ಟೋಟಲ್. ಅದನ್ನು ಔಟರ್ ಕಾಲಮಲ್ಲಿ ತಗೊಳ್ಳೋಣ. 82,400 rupees. ಇಷ್ಟು ಅದರ್ ಎಕ್ಸ್ಪೆನ್ಸ್. ಅಲ್ಲಿಗೆ ಟೋಟಲ್ ಹೆಡ್ ನಮಗೆ ಕಂಪ್ಲೀಟ್ ಆಯಿತು. ಇನ್ನು ಟೋಟಲ್ ಬಿ ಅಂತ ಬಂದರೆ ನಮಗೆ ಈ 2 ಪ್ರಾವಿಷನ್ಸ್ ಏನಾದರೂ ಇದ್ದರೆ ಇಲ್ಲಿಂದನೂ ತೊಗೊಳ್ಬೇಕಾಗುತ್ತೆ. ಟೋಟಲ್ ಬಿಗೆ ಎಲ್ಲ ಅಮೌಂಟು ಇಲ್ಲಿ ತನಕಲೂ ತೊಗೊಳ್ಬೇಕಾಗುತ್ತೆ. ನಮಗೆ ಇಲ್ಲಿ 2 ಇರೋದ್ರಿಂದ 34,000 rupees ಪ್ಲಸ್ 82,400 rupees ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಟೋಟಲ್ ಬಿ 1,16,400. 1,16,400 is the total B. Next, operating profit before tax. Sorry, operating profit alla. Profit before tax, A minus B. Total A 2,76,000 minus 1,16,400. 2,76,000 minus 1,16,400 ಮಾಡಿದಾಗ you will get profit before tax, A minus B. Profit before tax ಅಂದರೆ ನಮಗೆ 1,60,200 ಬರುತ್ತೆ. 1,60,200 rupees. 1,60,200 rupees profit before tax. Provision for tax or income tax paid ಏನಾದ್ರೆ ತಗೊಳ್ತೀವಿ, ಬಟ್ ಈ ಪ್ರಾಬ್ಲಮಲ್ಲಿ ಯಾವುದಿಲ್ಲ. 0. ಪ್ರಾಫಿಟ್ ಆಫ್ಟರ್ ಟ್ಯಾಕು ಸೇಮ್ 1,60,200 rupees ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರೀವಿಯಸ್ ಇಯರ್ ಅದೇನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ತೀವಿ, ಡೆಬಿಟ್ ಬ್ಯಾಲೆನ್ಸ್ ಇದ್ದರೆ ಮೈನಸ್ ಮಾಡ್ತೀವಿ. ದೆನ್ ಯು ವಿಲ್ ಗೆಟ್ ಟೋಟಲ್ ಪ್ರಾಫಿಟ್ 1,60,200 rupees. ನೆಕ್ಸ್ಟು ಅಪ್ರಾಪ್ರೇಷನ್ಸ್. ಇಮಿಡಿಯೇಟ್ ಟೋಟಲ್ ಪ್ರಾಫಿಟ್ ಆದ ತಕ್ಷಣ 1,60,000 ಲಾಸ್ಟ್ ಕಾಲಮಿಗೆ ತೊಗೊಂಬಿಡಿ. ಅದರಲ್ಲಿ ಅಪ್ರಾಪ್ರೇಷನ್ಸ್ ಏನಾದರೂ ಇದ್ದರೆ ಮೈನಸ್ ಮಾಡ್ತೀರಾ, ಬಟ್ ಇಲ್ಲಿ ಯಾವುದೋ ಅಪ್ರಾಪ್ರೇಷನ್ಸ್ ಕೊಟ್ಟಿಲ್ಲ, 0. ಹಾಗಾಗಿ ಬ್ಯಾಲೆನ್ಸಿಂಗ್ ಫಿಗರು ನಿಮಗೆ 1,60,200 ಬರುತ್ತೆ. ಓಕೆ, ಥ್ಯಾಂಕ್ ಯು.